ಎಲ್ರಿಗೂ ನಮಸ್ಕಾರ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಕಟಿಂಗ್ ಮಾಡುವಂಥ ನೋಟ್ಸು ಈಗ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಚಾರ್ಟ್ ನೋಟ್ಸ್ ಫ್ರೀಯಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮಧ್ಯದಲ್ಲಿ ಫೋನ್ ನಂಬರ್ ಸಹ ಕೊಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡೋದ್ರಿಂದ ಆ ಫೋನ್ ನಂಬರ್ ಅನ್ನೋದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಫಸ್ಟು ನಿಮಗೆ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ, ಅದನ್ನು ನೋಡಿ. ಅದಾದ ನಂತರ ನೋಟ್ಸ್ನ ಬೆಲೆ ಎಷ್ಟು, ಅದನ್ನು ನೀವು ಯಾವ ರೀತಿ ತೊಗೊಳ್ಬೇಕಂತ ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು 3 ನೋಟ್ಸು, ಬ್ಲೌಸು ಮತ್ತು ಚೂಡಿದಾರ್ ಟಾಪು, ಚಾರ್ಟ್ ನೋಟ್ಸು. ನಿಮಗೆ ಯಾವ ರೀತಿ ಇರುತ್ತೆ ನೋಟ್ಸ್ ಅನ್ನೋದು ತೋರಿಸ್ತೀನಿ ನೋಡಿ. 4 ಡಾಟ್ ಬ್ಲೌಸು, ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್. ನಿಮಗೆ ಸಪ್ರೇಟ್ ಪಾರ್ಟ್ ವೈಸ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಪಾಯಿಂಟ್ ವೈಸ್ ಇರುತ್ತೆ, ಮತ್ತು ಇದರಲ್ಲಿ ಫಾರ್ಮುಲಾ ಇರುತ್ತೆ ಮತ್ತು ಉದಾಹರಣೆನೂ ಇರುತ್ತೆ. ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ನ ನೀವು ಓದ್ಕೊಂಡು ಮಾರ್ಕಿಂಗ್ ಮಾಡಿದರೆ ಬ್ಯಾಕ್ ಸೈಡ್ ಪಾರ್ಟು ಕಂಪ್ಲೀಟ್ ಕಟಿಂಗ್ ಮಾಡ್ಬೋದು. ಯಾವ ರೀತಿ ಬಂದಿದೆ ಅಂತ ಹಿಂದ್ಗಡೆ ಸೈಡ್ ನಿಮಗೆ ಡಯಾಗ್ರಾಮ್ ಇರುತ್ತೆ. ಮುಂದೆ ಫಸ್ಟು ನಿಮಗೆ ಪಾಯಿಂಟ್ಸ್ ಇರುತ್ತೆ. ಈ ಪಾಯಿಂಟ್ಸ್ನ ಓದ್ಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ನೀವು ಮಾರ್ಕ್ ಮಾಡಿರೋವಂಥದ್ದು ಮತ್ತು ಈ ಡಯಾಗ್ರಾಮಲ್ಲಿ ಇರುವಂಥದ್ದು ಕರೆಕ್ಟಾಗಿ ಇದೆಯಾ ಇಲ್ವೋ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದರದ್ದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಮತ್ತು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದು ಇಮೇಜ್ ಇರುತ್ತೆ. ನಂತರ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಈ ರೀತಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಮಾಡಲ್ಸು ಇರುತ್ತೆ ಇದರಲ್ಲಿ. ನೋಡ್ತಾ ಇದ್ದೀರಲ್ವ. 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ಸು ಬ್ಲೌಸ್ ಕಟಿಂಗ್ ಮಾಡುವಂಥ ನೋಟ್ಸ್ ಇದು. ಈ ಬ್ಲೌಸ್ ಕಟಿಂಗಲ್ಲಿ ಇಷ್ಟಿರುತ್ತೆ. ಇದು ಬ್ಲೌಸ್ ಆಯ್ತಲ್ವ. ನೋಡಿ, ಕಲರ್ ಜೆರಾಕ್ಸ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದು ಚೂಡಿದಾರ್ ಟಾಪ್ ನೋಟ್ಸು. ನಾನಿದು ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡಿದ್ದೀನಿ, ನಿಮಗೆ ಗೊತ್ತಾಗಲಿ ಯಾವ ರೀತಿ ಇರುತ್ತೆ ಅಂತ. ಓಕೆನಾ. ವೈಟ್ ಆ್ಯಂಡ್ ಬ್ಲಾಕ್ ಆದರೆ ನೋಡಿ ಈ ರೀತಿ ಇರುತ್ತೆ. ಕಲರ್ ಜೆರಾಕ್ಸ್ ಆದರೆ ನಿಮ್ಗೊಂದು ಸ್ವಲ್ಪ ಕಲರ್ ಕಾಣಿಸ್ತಾ ಇರುತ್ತೆ. ನೋಡಿ, ನೋಡ್ತಾ ಇದ್ದೀರಲ್ವ. ಇದು ಕಲರ್ ಜೆರಾಕ್ಸ್, ಸ್ವಲ್ಪ ಕಲರ್ ಇರುತ್ತೆ. ವೈಟ್ ಆ್ಯಂಡ್ ಬ್ಲಾಕ್ ಆದರೆ ಈ ರೀತಿ ಇರುತ್ತೆ. ಬಟ್ ಅಕ್ಷರಗಳೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ, ಇಲ್ಲಾಂದರೆ ವೈಟ್ ಆ್ಯಂಡ್ ಬ್ಲಾಕೇ ತೊಗೊಳ್ಳಿ. ಇದು ಅಷ್ಟೇ. ಚೂಡಿದಾರ್ ಟಾಪಲ್ಲಿ ನಿಮಗೆ ಫಸ್ಟು ಸೈಡ್ ಓಪನ್ ಟಾಪು, ಅಂಬ್ರೆಲಾ, ಎಲೆನ್ ಕುರ್ತಾ, ಕಾಲರ್ ನೆಕ್, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಚೂಡಿದಾರ್ ಟಾಪ್ಸ್ದು ಕಟಿಂಗ್ ಮಾಡುವಂಥ ನೋಟ್ಸು. ಇದು ಅಷ್ಟೇ ಪಾಯಿಂಟ್ ವೈಸ್ ಇರುತ್ತೆ. ಅದ್ರ ಜೊತೆಗೆ ಪಾಯಿಂಟ್ ಕಂಪ್ಲೀಟ್ ಆದ ನಂತರ ಈ ರೀತಿ ಡಯಾಗ್ರಾಮ್ ಇರುತ್ತೆ, ಒಂದು ಸಲ ಚೆಕ್ ಮಾಡ್ಕೊಳ್ಬೋದು. ಇದು ಚೂಡಿದಾರ್ ಟಾಪ್ ನೋಟ್ಸು. ನಿಮಗೆಲ್ಲ ಥರದ ಮಾಡಲ್ಸು ಇರುತ್ತೆ ಇದರಲ್ಲಿ. ಓಕೆನಾ. ಇದಾಯ್ತಲ್ವ, ಇದು ಚೂಡಿದಾರ್ ಟಾಪ್ದು. ಇದು ಚಾರ್ಟ್ ನೋಟ್ಸು. ಚಾರ್ಟ್ ನೋಟ್ಸು ನಿಮಗೆ 28 ಇಂಚಿಂದ 48 ಇಂಚ್ವರೆಗೂ ಮೆಜರ್ಮೆಂಟ್ಗಿರುತ್ತೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ನೀವೇನು ನೋಡಿದಿರಲ್ವ, ಅದು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅದರಲ್ಲಿರುತ್ತೆ ಡೀಟೇಲ್ ಆಗಿ. ಮತ್ತು ಅದರಲ್ಲಿ ಫಾರ್ಮುಲಾ ಇರುತ್ತೆ, ಉದಾಹರಣೆ ಇರುತ್ತೆ. ಇದೇನೆಂದರೆ ಯಾವುದಕ್ಕೆ ಎಷ್ಟು ತೊಗೊಳ್ಬೇಕು. 0 ನೆಕ್ ಡೀಪಿಂದ 10-12 ಇಂಚ್ವರೆಗೂ ಡೀಪ್ ಇರಲಿ. ಶೋಲ್ಡರು, ಹಾರ್ಮೋಲ್ ಡೌನಿಂಗು ಮತ್ತು ಹಾರ್ಮೋಲ್ ರೌಂಡಿಂಗು, ಇದನ್ನು ಯಾವ ರೀತಿ ತೊಗೊಳ್ಬೇಕು. ಬ್ಲೌಸ್ ಲೆಂತ್ ಎಷ್ಟು ತೊಗೊಳ್ಬೇಕು, ಫ್ರಂಟ್ ಸೈಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು, ಡಾಟ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಕ್ರಾಸ್ ಬೆಲ್ಟ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಈ ರೀತಿ ಕಂಪ್ಲೀಟ್ ರೆಡಿ ಇರುತ್ತೆ. ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟ್ ಇರುತ್ತೆ. ನೋಡಿ, ಕಂಪ್ಲೀಟ್ 28 ಇಂಚಿಂದ 48 ಇಂಚ್ವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ. ಇದು ಚಾರ್ಟ್ ನೋಟ್ಸು. ಈಗ ಈ 3 ನೋಟ್ಸು ನೋಡಿದ್ರಲ್ವ ಯಾವ ರೀತಿ ಇರುತ್ತೆ ಅಂತ. ಈ 3 ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಬ್ಲೌಸು, ಚೂಡಿದಾರ್ ಟಾಪು, ಚಾರ್ಟ್ ನೋಟ್ಸು. ಈಗ ಇದರ ಬೆಲೆ ಎಷ್ಟು, ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂತ ತಿಳಿಸ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡಿ. ನೋಟ್ಸ್ನ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಈಗ ನಿಮಗೆ ಆಫರಲ್ಲಿ ಈ ನೋಟ್ಸು ಕೇವಲ 1000 ರೂಪಾಯಿಗೆ ಮಾತ್ರ ಸಿಗ್ತಾಯಿದೆ. ನೋಟ್ಸ್ನ ಬೆಲೆ 1000 ರೂಪಾಯಿ ಮಾತ್ರ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈಗ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ ಕಾಣಿಸ್ತಾ ಇದೆ ನೋಡಿ. ವಿಡಿಯೋನ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಈ ನಂಬರ್ನ. ಫಸ್ಟು ಯೆಲ್ಲೋ ಕಲರ್ ಬಾಕ್ಸಲ್ಲಿ ಇರುವಂಥ ನಂಬರ್ 9108108635 ಇದು ಫೋನ್ಪೇ ಮತ್ತು ಗೂಗಲ್ ಪೇ ನಂಬರು. ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಓಕೆನಾ. ಈಗ ನೀವು 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಈಗ ಸ್ಕ್ರೀನ್ಶಾಟ್ ಈ ರೀತಿ ಇರಬೇಕು, ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಆ ಸ್ಕ್ರೀನ್ಶಾಟ್ ತೆಗೆದು ಪೇಮೆಂಟ್ ಮಾಡಿರೋದನ್ನು ನೀವು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಕಳಿಸಿ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ನೋಟ್ಸ್ನ PDF ಫೈಲ್ ಕಳಿಸ್ಕೊಡ್ತೀನಿ, 3 ನೋಟ್ಸ್ದು. ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಳ್ಬೇಕು. ನಾನು ಬುಕ್ಕು ಕಳಿಸ್ಕೊಡೋದಿಲ್ಲ. ಏಕೆ ಅಂದರೆ ಪೇಪರ್ ಆಗಿರೋದ್ರಿಂದ ಅರ್ಧೋಗೋ ಚಾನ್ಸಸ್ ತುಂಬ ಇರುತ್ತೆ, ಹಾಳಾಗೋಗೋ ಚಾನ್ಸಸ್ ತುಂಬ ಇರುತ್ತೆ ಕೊರಿಯರಲ್ಲಿ. ಸೊ ಹಾಗಾಗಿ ನಿಮಗೆ ಒರಿಜಿನಲ್ PDF ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ.
ಪ್ರಿಂಟು ನೀವೇ ತೊಗೊಳ್ಬೇಕು. ಅದ್ರ ಜೊತೆಗೆ ವೀಡಿಯೋಸ್ದು ಲಿಂಕ್ ಕಳಿಸ್ಕೊಡ್ತೀನಿ. ಈ ವೀಡಿಯೋಸ್ ಲಿಂಕು ಲೈಫ್ ಟೈಮ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವೀಡಿಯೋಸ್ನ ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು. ನೋಟ್ಸ್ ತಗೊಂಡ ನಂತರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ಫಸ್ಟು ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಡಿ, ಅವ್ರಿಗೆ ಅಮೌಂಟ್ ಪೇ ಮಾಡೋದಕ್ಕೆ ಹೇಳಿ, ನಂತರ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲು ವಿಡಿಯೋ ಲಿಂಕ್ನ ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, 100% ಜೆನ್ಯೂನ್ ಇರುತ್ತೆ. ನಾನು ಯೂಟ್ಯೂಬಲ್ಲಿ ಸುಮಾರು 8 ವರ್ಷದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ನೋಡಿದ್ದಾರೆ. ಸೊ ಯಾವುದೇ ಅನುಮಾನ ಇಟ್ಕೊಳ್ಬೇಡಿ, ಅಮೌಂಟ್ನ ನೀವು ಪೇ ಮಾಡಿ ಧೈರ್ಯವಾಗಿ ನೋಟ್ಸ್ನ ತೊಗೊಳ್ಳಿ. ನಿಮ್ಗೆ ಏನೇ ಡೌಟ್ ಇರಲಿ ಕಾಲ್ ಮಾಡಿ ನೀವು ಆರಾಮ್ಸೆ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇದು ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು. ನೆನಪಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ. ಸೊ ಈ ಆಫರ್ ಇನ್ನು ಸ್ವಲ್ಪ ದಿನದೊಳಗಡೆ ಕ್ಲೋಸ್ ಆಗುತ್ತೆ. ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಈಗ ನಿಮಗೆ ಹಿಂದ್ಗಡೆ ಒಂದು ಡಯಾಗ್ರಾಮ್ ಬರೆದಿದ್ದೀನಿ, ನೀವು ತಮ್ಮನೆಲ್ಲೂ ನೋಡಿದ್ರಲ್ವ. ಬೋಟ್ ನೆಕ್ ಬ್ಲೌಸು ಥಿಯರಿ ಕ್ಲಾಸಸ್ ವಿಡಿಯೋ ಇದು. ಇದರಲ್ಲಿ ನಿಮಗೆ ನಾರ್ಮಲ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ದು ಮತ್ತು ಬೋಟ್ ನೆಕ್ ಎರಡೂ ಇದೆ. ಇದರಲ್ಲಿ ನಾನು ಯಾವುದು ನಿಮಗೆ ಡೀಪ್ ನೆಕ್ ಬ್ಲೌಸು, ಯಾವುದು ಬೋಟ್ ನೆಕ್ ಬ್ಲೌಸು, ಈ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ, ಯಾವ್ಯಾವ ಚೇಂಜಸ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಸ್ವಲ್ಪ ಗಮನ ಇಟ್ಟು ನೋಡಿ. ಅದರ ಜೊತೆಗೆ ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನೀವು ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಈಸಿಯಾಗಿರುತ್ತೆ. ನೀವು ಇದನ್ನೇನಾದರೂ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೀರಂದರೆ ಏನೂ ಅರ್ಥ ಆಗೋದಿಲ್ಲ. ನಾನು ಸಪ್ರೇಟ್ ಬರೆದು ಇದನ್ನು ನಿಮಗೆ ಡಿಫ್ರೆನ್ಸ್ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಸಪ್ರೇಟ್ ಬರೆಯೋದ್ರಿಂದ ನಿಮಗೇನು ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಒಂದರಲ್ಲೇ ಡಿಫ್ರೆನ್ಸ್ನ ನಾನು ಚೇಂಜ್ ಮಾಡಿಬಿಟ್ಟು ಬರೆದ್ರೆ ಡಯಾಗ್ರಾಮ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಈ ಮೆಥಡ್ನ ಯೂಸ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ನಾರ್ಮಲಾಗಿ ಯಾವ್ದು ಸೇಮ್ ಇರುತ್ತೆ, ಯಾವ್ದು ಚೇಂಜಸ್ ಆಗುತ್ತೆ, ಬದಲಾವಣೆ ಯಾವುದಾಗುತ್ತೆ ಅನ್ನೋದು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟು ನಾವು ಇದು ಥಿಯರಿ ಕ್ಲಾಸಸ್ ವೀಡಿಯೋ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಕೆಳಗಡೆ ಸೈಡು ಅರ್ಧ ಇಂಚ್ ಮಾರ್ಜಿನ್ ನಾವೇನು ಮಾರ್ಕ್ ಮಾಡ್ಕೊಳ್ತೀವಿ ಇದು ಸೇಮ್ ಇರುತ್ತೆ, ಯಾವುದೇ ಬದಲಾವಣೆ ಇರೋದಿಲ್ಲ. ಲೈನಿಂಗ್ ಮೇಲೆ ನಾವು ಅರ್ಧ ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ತೀವಲ್ವ, ಇದು ಸೇಮ್ ಇರುತ್ತೆ. ಇಲ್ಲಿಂದ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ತೀವಿ. ಈ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಳ್ತೀವಿ ಮಾರ್ಜಿನ್, ಶೋಲ್ಡ್ರು ಜಾಯಿಂಟ್ ಮಾಡೋದಕ್ಕೆ ಫ್ರಂಟ್ ಬ್ಯಾಕು. ಸೊ ಅದು ಸೇಮ್ ಇರುತ್ತೆ, ಯಾವುದೇ ಚೇಂಜಸ್ ಇರೋದಿಲ್ಲ. ಓಕೆನಾ. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು. ಈ ಚೆಸ್ಟ್ ಮೆಜರ್ಮೆಂಟು ಅಷ್ಟೇ, ಅಳತೆ ಬ್ಲೌಸಲ್ಲಿದ್ದರೆ ಎಷ್ಟಿರುತ್ತೋ ಅಷ್ಟನ್ನೇ ತೊಗೊಳ್ತೀವಿ. ಡೀಪ್ ನೆಕ್ ಬ್ಲೌಸ್ಗೂ ಸೇಮ್ ಇರುತ್ತೆ, ಬೋಟ್ ನೆಕ್ ಬ್ಲೌಸ್ಗೂ ಸೇಮ್ ಇರುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಯಾವುದೇ ಬದಲಾವಣೆ ಇರೋದಿಲ್ಲ. ಮತ್ತು ವೇಸ್ಟ್ ಮೆಜರ್ಮೆಂಟ್, ಸೊಂಟದ ಅಳತೆನೂ ಅಷ್ಟೇ, ಯಾವುದೇ ಬದಲಾವಣೆ ಇರೋದಿಲ್ಲ. ಅಳತೆ ಬ್ಲೌಸ್ ಇದ್ರೂ ಅಷ್ಟೇ ಇರುತ್ತೆ, ಬಾಡಿ ಮೆಜರ್ಮೆಂಟ್ ಇದ್ರೂ ಅಷ್ಟೇ ಇರುತ್ತೆ. ಇದಾದ ನಂತರ ಎಕ್ಸ್ಟ್ರಾ ಸೈಡ್ಗೆ ನಾವು ಇನ್ನು 2ರಿಂದ 3 ಹೊಲಿಗೆ ಹಾಕೋದಕ್ಕೆ ಇನ್ನು 2ರಿಂದ 2.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಏನು ತೊಗೊಳ್ತೀವಿ ಇದು ಸೇಮ್ ಇರುತ್ತೆ. ಓಕೆನಾ. ಇಷ್ಟು ಸೇಮ್ ಇರುತ್ತೆ. ಬ್ಲೌಸ್ ಲೆಂತು ಮತ್ತು ಶೋಲ್ಡರ್ ಮಾರ್ಜಿನ್ ಅರ್ಧ ಇಂಚು, ಚೆಸ್ಟ್ ಮೆಜರ್ಮೆಂಟು, ವೇಸ್ಟ್ ಮೆಜರ್ಮೆಂಟು ಈಕ್ವಲ್ ಆಗಿರುತ್ತೆ. ನೀವು ನಾರ್ಮಲ್ ಡೀಪ್ ನೆಕ್ ಬ್ಲೌಸು ಮತ್ತು ಬೋಟ್ ನೆಕ್ ಬ್ಲೌಸ್ಗೆ ಸೇಮ್ ಇರುತ್ತೆ. ಡಿಫ್ರೆನ್ಸ್ ಬಂದುಬಿಟ್ಟು ಫಸ್ಟು ಶೋಲ್ಡರು, ಮೇನ್ ಶೋಲ್ಡರು. ಈಗ ನೋಡಿ ಈ ಮಾರ್ಕ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ನಾರ್ಮಲ್ ಡೀಪು. ಓಕೆನಾ. ಈ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವ, ಇದು ನಾರ್ಮಲ್ ಡೀಪು. ಈ ನಾರ್ಮಲ್ ಡೀಪ್ ಒಂದು 5 ಇಂಚ್ ಇತ್ತು ಅಂದ್ಕೊಳ್ಳಿ, ಇದು ನಾರ್ಮಲ್ ಡೀಪು. ಅದೇ ಬೋಟ್ ನೆಕ್ ಬ್ಲೌಸ್ಗೆ ಬಂದಾಗ ಇನ್ನೂ ಎಕ್ಸ್ಟ್ರಾ 1.5 ಇಂಚ್ ಆಗುತ್ತೆ. ಈ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವ, ಇದು ಬೋಟ್ ನೆಕ್ ಬ್ಲೌಸ್ದು ಶೋಲ್ಡರು. ಇದು ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ ಶೋಲ್ಡರು, ಇದು ಬೋಟ್ ನೆಕ್ ಬ್ಲೌಸ್ ಶೋಲ್ಡರು. ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ ಇಷ್ಟಿದ್ರೆ ಬೋಟ್ ನೆಕ್ ಬ್ಲೌಸ್ಗೆ ಎಕ್ಸ್ಟ್ರಾ ಇನ್ನೂ 1.5 ಇಂಚ್ ತೊಗೊಳ್ಬೇಕು ನಾವು. ಓಕೆನಾ. ಅರ್ಥ ಆಯ್ತಲ್ವ. ಈ ಶೋಲ್ಡರಲ್ಲಿ ಮೇನಾಗಿ ಡಿಫ್ರೆನ್ಸ್ ಕಾಣಿಸ್ತದೆ. ಶೋಲ್ಡರಲ್ಲಿ ಡಿಫ್ರೆನ್ಸ್ ಬಂದಾಗ ಅಗೇನ್ ನೆಕ್ ವಿಡ್ತು ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ನಾರ್ಮಲ್ ನೆಕ್ ವಿಡ್ತು. ಈ ಡೀಪ್ ಮಾರ್ಕ್ ಮಾಡಿದ್ದೀನಲ್ವ, ಇದು ನಾರ್ಮಲ್ ನೆಕ್ ವಿಡ್ತು. ಬೋಟ್ ನೆಕ್ ಆದರೆ ನಿಮಗೆ ಜಾಸ್ತಿ ಬರುತ್ತೆ ನೆಕ್ ವಿಡ್ತು. ಶೋಲ್ಡರ್ ಎಷ್ಟಿರುತ್ತೋ ಅದರಲ್ಲಿ ಪಟ್ಟಿ ಮೈನಸ್ ಮಾಡಿದರೆ ಇದು ಮಿಕ್ಕಿರೋದೆಲ್ಲ ನಾವು ಬೋಟ್ ನೆಕ್ಕಿಗೆ ಶೋಲ್ಡರ್ ಆಗಿ ನೆಕ್ ವಿಡ್ತಾಗಿ ತೊಗೊಳ್ತೀವಿ. ಇಲ್ಲೊಂದು ಡಿಫ್ರೆನ್ಸ್ ಬರುತ್ತೆ, 2 ಡಿಫ್ರೆನ್ಸ್ ಆಯ್ತಲ್ವ. ನೆಕ್ಸ್ಟ್ ಆರ್ಮಲ್ ಡೌನಿಂಗು. ಇದು ಫಸ್ಟ್ ಮಾರ್ಕ್ ಕಾಣಿಸ್ತಿದೆ ಅಲ್ವ, ಇದು ನಿಮಗೆ ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ಗೆ ಇರುವಂಥ ಹಾರ್ಮಲ್ ಡೌನಿಂಗ್. ಅದೇ ಬೋಟ್ ನೆಕ್ ಬ್ಲೌಸ್ಗಾದರೆ ನೋಡಿ ಇನ್ನೂ ಡೌನ್ ಬರುತ್ತೆ, ಕೆಳಗಡೆ ಬರುತ್ತೆ. ಯಾಕಂದರೆ ಶೋಲ್ಡರ್ ಮುಂದೆ ಹೋದಾಗ ಹಾರ್ಮಲ್ ಡೌನಿಂಗು ಕೆಳಗಡೆ ಬರುತ್ತೆ. ಚೆಸ್ಟ್ ಪಾಯಿಂಟ್ ಸೇಮ್ ಇರುತ್ತೆ, ಬಟ್ ಹಾರ್ಮಲ್ ಡೌನಿಂಗ್ ಜಾಸ್ತಿ ಬರುತ್ತೆ ಬೋಟ್ ನೆಕ್ಕಿಗೆ. ನಾರ್ಮಲ್ ಡೀಪ್ ನೆಕ್ಕಿಗಾದರೆ ಇಷ್ಟಿರುತ್ತೆ. ಈ 3 ಚೇಂಜಸ್ ಮೇಜರ್ ಆಗಿರುತ್ತೆ. ಇದ್ರ ಜೊತೆಗೆ ನೆಕ್ ಡೀಪು. ಓಕೆನಾ. ನೋಡಿ ಇದು ನೆಕ್ ಡೀಪು ನಾವು ಒಂದು 10, 9, 10, 11, 12 ಇಂಚ್ವರೆಗೂ ತೊಗೊಳ್ತೀವಿ. ಬೋಟ್ ನೆಕ್ ಆದರೆ 3, 3.5, 4, 4.5 ಇಂಚ್ವರೆಗೂ ತೊಗೊಳ್ತೀವಿ. ಇದ್ರ ಮೇಲೆ ನಾವು ಎಕ್ಸ್ಟ್ರಾ ಬೇಕಾದರೂ ಬೋಟ್ ನೆಕ್ಕಿಗೆ ಶೇಪ್ ಮಾರ್ಕ್ ಮಾಡ್ಕೊಳ್ತೀವಿ. ಬಟ್ ಮೇನ್ ನೆಕ್ ಮಾತ್ರ 3, 3.5, 4, 4.5 ಇಂಚ್ವರೆಗೂ ಬರುತ್ತೆ ಬೋಟ್ ನೆಕ್. ಓಕೆನಾ. ಈ 4 ಪಾಯಿಂಟ್ಸು ಮೇನ್ ಡಿಫ್ರೆನ್ಸ್ ಇರೋದು. ಸಿಂಪಲ್ಲಾಗೆ ಅರ್ಥ ಮಾಡಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟು ಶೋಲ್ಡರು,
ನಾರ್ಮಲ್ ಬ್ಲೌಸ್ಗೆ ಡೀಪ್ ನೆಕ್ ಬ್ಲೌಸ್ ಏನಿರುತ್ತೋ ಅದಕ್ಕಿಂತ 1.5 ಇಂಚ್ ಶೋಲ್ಡರ್ ಜಾಸ್ತಿ ಬರುತ್ತೆ, ನೆಕ್ ವಿಡ್ತ್ ಜಾಸ್ತಿ ಬರುತ್ತೆ, ಹಾರ್ಮಲ್ ಡೌನಿಂಗ್ ಜಾಸ್ತಿ ಬರುತ್ತೆ. ಇದ್ರ ಜೊತೆಗೆ ಬೋಟ್ ನೆಕ್ ಇಷ್ಟೇ ಇರುತ್ತೆ, ಡೀಪ್ ನೆಕ್ ಆದರೆ ಜಾಸ್ತಿ ಬರುತ್ತೆ. ಇದ್ರ ಜೊತೆಗೆ ನಾವು ಈ ಬ್ಯಾಕ್ ಸೈಡ್ ಡಾಟ್ನ ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ ಆದರೆ ಈ ಶೋಲ್ಡರ್ ಪಟ್ಟಿ ಸೆಂಟರ್ಗೆ ತಗೊಳ್ತೀವಿ ಇದನ್ನು. ಅದೇ ಬೋಟ್ ನೆಕ್ ಬ್ಲೌಸ್ಗಾದರೆ ನೋಡಿ ಈ ಸೊಂಟದ ಅಳತೆ ಇದೆಯಲ್ವ, ಈ ಸೊಂಟದ ಅಳತೆ ಸೆಂಟ್ರಿಗೆ ತಗೊಳ್ಬೇಕು. ಇದ್ರ ಸೆಂಟ್ರಿಗೆ ತಗೊಳಕ್ಕೆ ಬರೋಲ್ಲ ಬೋಟ್ ನೆಕ್ಕಿಗೆ. ನಾರ್ಮಲ್ ಡೀಪ್ ನೆಕ್ಕಿಗಾದರೆ ಶೋಲ್ಡರ್ ಸೆಂಟ್ರಿಗೆ ತೊಗೊಳ್ಬೇಕು. ಬೋಟ್ ನೆಕ್ಕಿಗಾದರೆ ಈ ಸೊಂಟದ ಅಳತೆನ 4 ಭಾಗ ಮಾಡಿರ್ತೀವಲ್ವ, ಈ ಮಾರ್ಕ್ ಏನು ಮಾಡಿರ್ತೀವಿ ಈ 2 ಮಾರ್ಕ ಸೆಂಟ್ರಿಗೆ ತೊಗೊಳ್ಬೇಕು. ಓಕೆನಾ? ಇಷ್ಟು ಡಿಫ್ರೆನ್ಸು ನಾರ್ಮಲ್ ಬೋಟ್ ನೆಕ್ ಮತ್ತು ಡೀಪ್ ನೆಕ್ಕಿಗೆ ಇರುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟು ಡಿಫ್ರೆನ್ಸ್ ಮಾತ್ರನೇ ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಏನಾದರೂ ಚೇಂಜಸ್ ಇದೆಯಾ ಇಲ್ವಾ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಯಾವುದೇ ಥರದ ಬದಲಾವಣೆ ಇರೋದಿಲ್ಲ. ಅದ್ರ ಜೊತೆಗೆ ಕ್ರಾಸ್ ಬೆಲ್ಟು ಸೇಮ್ ಇರುತ್ತೆ, ಸ್ಲೀವ್ಸ್ ಕಟಿಂಗೂ ಸೇಮೇ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಚೇಂಜಸ್ ಮಾತ್ರ ಈ ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗು ಮತ್ತು ಬ್ಯಾಕ್ ಸೈಡ್ ಡಾಟು, ಡೀಪು ಇಷ್ಟರಲ್ಲಿ ಮಾತ್ರ ಬದಲಾವಣೆ ಇರುತ್ತೆ, ಬಿಟ್ಟರೆ ಏನು ಬದಲಾವಣೆ ಇರೋದಿಲ್ಲ. ಇದನ್ನು ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಬೋಟ್ ನೆಕ್ ಬ್ಲೌಸು ಮತ್ತು ನಾರ್ಮಲ್ ಡೀಪ್ ನೆಕ್ ಬ್ಲೌಸು ಈ ಎರಡಕ್ಕೂ ಇಷ್ಟು ಡಿಫ್ರೆನ್ಸ್ ಇರುತ್ತೆ, ಇಷ್ಟು ಡಿಫ್ರೆನ್ಸ್ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಅಂತ ನೀವು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಕನ್ಫ್ಯೂಷನ್ ಆಗೋದಿಲ್ಲ. ಓಕೆನಾ? ಇದು ಥಿಯರಿ ಕ್ಲಾಸಸ್ ವೀಡಿಯೋ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಾಕ್ಟಿಕಲ್ಲಾಗಿ ಲೈನಿಂಗ್ ಮೇಲೆ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಬ್ಯಾಕ್ ಸೈಡ್ ಪಾರ್ಟು, ಫ್ರಂಟ್ ಸೈಡ್ ಪಾರ್ಟು, ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸು ಇನ್ನು ಸ್ವಲ್ಪ ಹೆಚ್ಚಿನದಾಗಿ ಡೀಟೇಲ್ನ ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇನ್ನೂ ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ಈ ಥಿಯರಿ ಕ್ಲಾಸಸ್ ವೀಡಿಯೋದಲ್ಲಿ ನಿಮಗೇನು ಡಿಫ್ರೆನ್ಸ್ನ ನಾನು ಮೆನ್ಷನ್ ಮಾಡಿ ತಿಳಿಸಿದ್ದೇನೋ ಅದನ್ನೊಂದು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ಅಲ್ವಾ, ಅದ್ರ ಪ್ರಕಾರ ನೀವು ಪ್ರಾಕ್ಟೀಸ್ನ ಮಾಡಿದರೆ ಈಸಿಯಾಗಿ ನೀವು ಬೋಟ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡ್ಬೋದು. ಇಷ್ಟು ಈ ವಿಡಿಯೋದಲ್ಲಿ ಇಷ್ಟು ಡೀಟೇಲ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ತಿಳಿಸ್ತಾ, ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.